ಈಗ ಅಧ್ಯಕ್ಷ ಪ್ರಶ್ನೋತ್ತರ ಒಂದ್ಸರಿ ನೋಡಿ ಇಲ್ಲಿ ಫ್ರಂಟ್ ಬೆಂಚ್ ಯಾರೆಲ್ಲ ಆನ್ಸರ್ ಕೊಡ್ಬೇಕು ಎಲ್ಲ ಮಂತ್ರಿಗಳು ಆಗಲ್ಲ ಸರ್. ಫ್ರಂಟ್ ಬೆಂಚ್ ಅಲ್ಲಿ ಇರ್ಬೇಕಲ್ಲ. ಯಾರು ಈಗ ಕನ್ಸರ್ನ್ ಮಿನಿಸ್ಟರ್ ಮಾತ್ರ ಪ್ರಕಟ ಮಾಡಿ, ಯಾವ ಮಿನಿಸ್ಟರ್ ಇದಾರೆ ಅಂತ ಪ್ರಕಟ ಮಾಡಿ. ರಾತ್ರಿ 10 ಗಂಟೆ ತನಕ ಈಗ ನಾನು ಹೇಳದ್ ಕೇಳಿ. ವಿರೋಧ ಪಕ್ಷ ಇಲ್ವಲ್ಲ ಅಧ್ಯಕ್ಷರೇ, ನೀವು ಶುರು ಮಾಡಿ. ರಾತ್ರಿ 10 ಗಂಟೆ ತನಕ ಸದನ ನಡೆಸಿದಾಗ್ಲೂ ನಾವು ಕೂತಿರ್ತೀವಿ, ಬೆಳಿಗ್ಗೆ 10 ಗಂಟೆ ಕರೆದಾಗ್ಲೂ ಬರ್ತೀವಿ. ಮಿನಿಸ್ಟರ್ಗಳಿಗೆ ಒಂದ್ ಏನಾದ್ರು ಗಂಭೀರತೆ ಇರ್ಬೇಕಲ್ಲ. ಬಂದ್ರು ಎಲ್ಲ ಬಂದ್ರು. ನೀವು ಇದಕ್ಕೂ ಆಡಳಿತ ಪಕ್ಷದ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಸಂಬಂಧಪಟ್ಟ ಹಾಗೆ ಈಗ ಮಂತ್ರಿ ಬಂದಿದ್ದಾರೆ, ಬೇರೆ ಬಂದು ಜಾಯ್ನ್ ಆಗ್ತಾರೆ. ಆದ್ರೂ ಯಾರು ಇರ್ಬೇಕು ಅಂತ ಪ್ರಕಟ ಮಾಡಿ. ಕ್ವಶನ್ಗೆ ಸಂಬಂಧಪಟ್ಟ ಹಾಗೆ ಮಾತ್ರ ಅಲ್ಲ, ನಾವು ಬರ್ತೀವಿ. ಯಾರಿದ್ದಾರೆ? ಎಲ್ಲ ಕೂಡ ಬರ್ಬೇಕು. ವಿರೋಧ ಪಕ್ಷದ ನಾಯಕರು ಇಲ್ಲೇ ಇದಾರಲ್ಲ. ಇವತ್ತೇನಾಗಿದೆ ಅಲ್ಲಿ ಆ ಸಿಂದಗಿ ನಿನ್ನೆಯಿಂದನೇ ಕಳೆ ಬಂದಿದ್ದು ಸದನಕ್ಕೆ. ಹೇಗಣ್ಣ? ಈಗ ನಿನ್ನೆ ನಮ್ಮ ಅರ್ಜುನ ದಿನಾಂಕ 12-12-2024 ನಡೆದ ಕಾರ್ಯಕಲಾಪದಲ್ಲಿ ಮೊದಲು ಹಾಜರಾದ ಮಾನ್ಯ ಸದಸ್ಯರ ಪಟ್ಟಿ: ಪುಟ್ಟರಂಗ ಶೆಟ್ಟಿ, ಮಹೇಶ್ ತೆಂಗಿನಕಾಯಿ, ಬಿಬಿ ಚಿಮ್ಮನಕಟ್ಟಿ, ಎಂಆರ್ ಮಂಜುನಾಥ್, ಜಿಟಿ ಪಾಟೀಲ್, ಎಸ್ಡಿ ತಮ್ಮಯ್ಯ, ಎಆರ್ ಕೃಷ್ಣಮೂರ್ತಿ, ಚೆನ್ನಾರೆಡ್ಡಿ ಪಾಟೀಲ್, ಕೌಜಲಗಿ ಮಾಂತೇಶ್, ಪ್ರಭು ಬಿ ಚವಾನ್, ಉದಯ್ ಬಿ ಗರುಡಾಚಾರ್, ಬಸವನಗೌಡ ಆರ್ ಪಾಟೀಲ್, ಬಿಪಿ ಹರೀಶ್, ಟಿಎಸ್ ಶ್ರೀವಾಸ್ತವ್, ಎಂಆರ್ ಪಾಟೀಲ್, ಎಂ ಚಂದ್ರಪ್ಪ, ಎಸ್ಎಸ್ ಚನ್ನಬಸಪ್ಪ, ಸಿದ್ದು ಸವದಿ, ಎಸ್ಆರ್ ವಿಶ್ವನಾಥ್, ಜಗದೀಶ್ ಶಿವಯ್ಯ ಗಡಗಂಟಿ, ವಿ ಸುನಿಲ್ ಕುಮಾರ್, ಸಿಸಿ ಪಾಟೀಲ್, ಗೋಪಾಲ್ ಕೃಷ್ಣ, ಬೇಲೂರು. ಬಹುಶಃ ನಿನ್ನೆ ನಾವು ರಾತ್ರಿ 9:30 ಗಂಟೆಗೆ ಕೂಡ ಬೆಳಿಗ್ಗೆ 11:30 ಗಂಟೆಯಿಂದ ರಾತ್ರಿ 9:30 ಗಂಟೆಗೆ ಎಲ್ಲ ಕಾರ್ಯಕಲಾಪಗಳನ್ನು ಇವತ್ತು ನಿನ್ನೆ ನಾವು ಅದನ್ನು ಮುಗಿಸಿದ್ದೇವೆ. ಕಡೆಯ ತನಕ ಕೂಡ ಯಾವುದೆಲ್ಲ ಸದಸ್ಯ ಬಹುಶಃ ಇದ್ರ ಅವರಿಗೆ ವಿಶೇಷವಾಗಿ ನಾನು ಅವರನ್ನು ಅಭಿನಂದಿಸ್ತೇನೆ. ಅದರಲ್ಲಿ ಬಹುಶಃ ಪ್ರಮುಖ ಒಂದು ಪ್ರಿಯಾಂಕ ಖಾರ್ಗೆ, ದರ್ಶನ್ ಧ್ರುವನಾರಾಯಣ್, ಎನ್ ಚಲುವರಾಯಸ್ವಾಮಿ, ಅಶೋಕ್ ಮಹದೇವಪ್ಪ ಪಟ್ಟಣ್, ಬಸವರಾಜ ರಾಯರೆಡ್ಡಿ, ಕೆಎಸ್ ಆನಂದ್, ಮಧು ಬಂಗಾರಪ್ಪ, ಡಾಕ್ಟರ್ ಅಜಯ್ ಧರಮ್ ಸಿಂಗ್, ಎನ್ಎಚ್ ಕೋನಾರೆಡ್ಡಿ, ಅಶೋಕ್ ಕುಮಾರ್ ರೈ, ರುದ್ರಪ್ರಸ್ ಲಮಾನಿ, ಬಿ ಎ ಬಸವರಾಜು, ಎಸ್ಎಚ್ ಅಶ್ವಥ್ ನಾರಾಯಣ್, ಅರಗ ಜಾನೇಂದ್ರ, ಸುರೇಶ್ ಬಾಬು, ಬಿ ಸುರೇಶ್ ಗೌಡ್ರು, ವಿ ಸುನಿಲ್ ಕುಮಾರ್, ಅರವಿಂದ್ ಬೆಲ್ಲದ್, ದೊಡ್ಡನಗೌಡ ಪಾಟೀಲ್, ಧೀರಜ್ ಮುನಿರಾಜು, ಶೈಲೇಂದ್ರ ಬೆಲ್ಲದ್. ಬಹುಶಃ ಲಾಸ್ಟ್ 9:30 ಗಂಟೆಗಿತ್ತು ಎಲ್ಲ ಕೂಡ ತಾವು ಇದ್ದೀರಿ. ಅದನ್ನು ನಾನು ಬಹುಶಃ 10 ಗಂಟೆ ತನಕ ಆಗಿದೆ. ನಾನೆಲ್ಲ ಬೇರೆ ಸದಸ್ಯರು ಹೇಳ್ತಾ ಇದ್ದೇನೆ, ತಾವು ತಮ್ಮ ಕಾಲಿಂಗ್ ಅಟೆನ್ಷನ್ ಆದ ನಂತರ ತಕ್ಷಣ ಹೋಗುವುದಲ್ಲ. ಆದಷ್ಟು ಬಹುಶಃ ಇದರಲ್ಲಿ ಭಾಗವಹಿಸಲಿಕ್ಕೆ ತಾವು ಇವತ್ತು ಕೂತ್ಕೊಳ್ಬೇಕಾಗ್ತದೆ. ಯಾಕಂತ ಹೇಳಿದರೆ ಯಾರು ಜಾಸ್ತಿ ಹೊತ್ತು ಸದನದ ಒಳಗಡೆ ಕೂತ್ಕೊಳ್ತೀರಿ ಅವರು ಜಾಸ್ತಿ ಟರ್ಮಲ್ಲಿ ಗೆದ್ದು ಬರ್ತೀರಂತ ಇತಿಹಾಸ ತೋರಿಸಿ ಕೊಟ್ಟಿದೆ. ಆದ ಕಾರಣ ನೀವು ಜಾಸ್ತಿ ಟರ್ಮ್ ಗೆದ್ದು ಬರಬೇಕಾದ್ರೆ ಮತ್ತು ನೀವು ದೊಡ್ಡ ದೊಡ್ಡ ಸ್ಥಾನಕ್ಕೆ ಬಂದು ಇಲ್ಲಿ ಮುಟ್ಟಬೇಕಾದ್ರೆ ನಿಮಗೆ ನೀವು ಮಾತಾಡೋದು ಮಾತ್ರ ಅಲ್ಲ, ಬೇರೆಯವ್ರು ಮಾತಾಡೋದು ಕೇಳಿಕೊಂಡು ನೋಡಿಕೊಂಡು, ಯಾಕೆ ಇದಕ್ಕೆ ಪೊಲಿಟಿಕ್ಸ್ ನಿಮಗೆ ಎಲ್ಲರಿಗೂ ಕೂಡ ಬೇರೆ ಬೇರೆ ಒಂದು ಉತ್ತಮವಾದ ಡಾಕ್ಟರ್ ಆಗಬೇಕಾ, ಡಾಕ್ಟರ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಸಿಗ್ತದೆ. ಇಂಜಿನಿಯರ್ ಆಗಬೇಕಾ, ಇಂಜಿನಿಯರಿಂಗ್ ಕಾಲೇಜ್ ಸಿಗ್ತದೆ. ಲಾ ಕಾಲೇಜ್ ಹೋಗಬೇಕಾ, ಲಾಯರ್ ಆಗಬೇಕಾ, ಲಾ ಕಾಲೇಜ್ ಸಿಗ್ತದೆ. IAS ಪೊಲೀಸ್ ಆಫೀಸರ್ ಆಗಬೇಕಾ, ಅದಕ್ಕೆ ಬೇಕಾದ ಅಕಾಡೆಮಿ ಇದೆ. ಉತ್ತಮವಾದ ರಾಜಕಾರಣಿ ಆಗಲಿಕ್ಕೆ ಯಾವ್ದು ಅಕಾಡೆಮಿಯಲ್ಲಿ ಕೂಡ ಇಲ್ಲ, ಇದರ ಒಳಗಡೆ ಅಕಾಡೆಮಿ. ಇಲ್ಲಿ ಬಹುಶಃ ತಾವು ಕೂತ್ಕೊಂಡು ಸಮರ್ಪಕವಾಗಿ ಬೆಳಿಗ್ಗೆ ಬೇಗ ಬಂದು ಯಾರೆಲ್ಲ ಹಿರಿಯ ಸದಸ್ಯರು ಅಥವಾ ಕಿರಿಯರು ಕೂಡ ಯಾರು ಉತ್ತಮವಾಗಿ ಮಾತಾಡ್ತಾರೆ, ಬೇರೆ ಬೇರೆ ವಿಚಾರಗಳಲ್ಲಿ ನಿಯಮ ಮತ್ತು ಕಾನೂನು ಸಂವಿಧಾನ ಅನುಗುಣವಾಗಿ ಇದನ್ನು ನಡೆಸ್ಕೊಂಡು ಹೋಗ್ತಾರೆ, ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ನ ಮಾತಾಡೋದು, ಅದೇ ನಿಮಗೆ ದೊಡ್ಡ ಮಟ್ಟದ ಪಾಠ. ಆದ ಕಾರಣ ನೀವು ಬರೀ ಈ ಒಂದು ಟರ್ಮ್ ಮಾತ್ರ ಅಲ್ಲ, ಎಲ್ಲ ಟರ್ಮಲ್ಲಿ ಇರಬೇಕೆಂಬ ದೊಡ್ಡ ಮಟ್ಟದ ದೂರದರ್ಶಿತ್ವ ವ್ಯಕ್ತಿತ್ವ ನಿಮಗೆ ಬೇಕು. ಮತ್ತು ನೀವು ಈ ಸಲ ಗೆದ್ದ ತಕ್ಷಣ ನಾಳೆ ನೆಕ್ಸ್ಟ್ ಯಾರು ಬರ್ತಾರೆ ಅಂತೇಳಿ ಕನಸು ಕಾಣಬೇಡಿ. ಎಂತೆಂಥವ್ರು ಬಂದಿದೆ, ಎಂತೆಂದು ಹೋಗಿದ್ದಾರೆ. ಆಗ ಯಾರಿಗೂ ಲೈಟಾಗಿ ತಗೊಳ್ಳೋದು ಹೋಗೋದು ಬೇಡ. ನಿಮ್ಮೆಲ್ಲ ವಿಚಾರಗಳನ್ನು ಕೂಡ ಹೇಗೆ ಭಾಗವಹಿಸ್ತೀರಿ, ಹೇಗೆ ಅಟೆಂಡ್ ಆಗ್ತೀರಿ, ಹೇಗೆ ಇಲ್ಲಿ ನೀವು ವರ್ತನೆ ಮಾಡ್ತೀರಿ, ಎಲ್ಲ ಕೂಡ ನಿಮ್ಮ ಕ್ಷೇತ್ರ ಜನರು ಮತದಾರರು ಕೂಡ ನೋಡ್ತಾ ಇದ್ದಾರೆ. ಅದಕ್ಕೊಂದು 15% ಸಪ್ರೇಟ್ ಓಟ್ ಇದೆ, 15% ಅದಕ್ಕೆ ಬೇಕು ಸೀಮಿತವಾಗಿ. ಇದನ್ನೆಲ್ಲ ತಾವು ಇವತ್ತು ಅರ್ಥ ಮಾಡಿಕೊಂಡು ಈಗ ನಿಮಗೆಲ್ಲ ಇದು ಇಲ್ಲಿ ಬರದವ್ರಿಗೆ ನಾನು ಹೇಳುವಂಥದ್ದು, ತಾವೆಲ್ಲ ಬಂದಿದ್ದೀರಿ, ನಿಮ್ಮನ್ನು ಬಹುಶಃ ನಾನು ಎಲ್ಲ ಅಭಿನಂದಿಸಿಕೊಂಡು ಬಹುಶಃ ನಿನ್ನೆ ರಾತ್ರಿ ಇದ್ದವರಿಗೂ ಕೂಡ ನಾವು ವಿಶೇಷ ಗಮನಿಸ್ತೇವೆ ಅಂತ ನಾನು ಹೇಳಿಕೊಳ್ತಾ ಮತ್ತೊಮ್ಮೆ ಆದಷ್ಟು ಬೇಗನೆ ನಮ್ಮ ಈ ಕ್ವಶನ್ ಅವರಲ್ಲಿ ಕೂಡ ಹಾಗೆ ಯಾರು ಇದರಲ್ಲಿ ಕ್ವಶನ್ ಕೇಳಿದ್ದಾರೆ ಅವರು ಮತ್ತು ಅವರಿಗೆ ಒಂದು ಸಬ್ ಕ್ವಶನ್ ಅದಕ್ಕೆ ಸಂಬಂಧಪಟ್ಟಲ್ಲಿ ದೀರ್ಘ ಚರ್ಚೆ ಮಾಡಿದ್ರೆ ನಮ್ಗೆ ಅಷ್ಟು ನಮ್ಮ ಅಜೆಂಡಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಬಹುಶಃ ನಮ್ಮ 2 ದಿವಸ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ.
ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.